ಆನವ್ದು ಮೀಸೆ ಮಾರ್ನಿಂಗ್ ಮಾರ್ನಿಂಗ್. ಅಯ್ಯೋಯ್ಯೋ ಅಯ್ಯೋಯ್ಯೋ ಗೈಸ್, ನನಗಂತೂ ಆನವ್ನ ಹಿಡಿದು 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 ಕೊಕ್ಕ ಬರ್ತಾನೆ. ದೆವ್ವ ಭೂತ ಅಂತೆಲ್ಲ ಎದುರಿಸ್ಬಾರ್ದು ಮಕ್ಳಿಗೆ. ನೈಲ್ ಟ್ರಿಮ್ ಮಾಡಬೇಕು. ಇದು ಈಗಷ್ಟೇ ಹುಟ್ಟಿರುತ್ತಲ್ಲ ಬೇಬಿ, ಅದನ್ನ ಮಾಡೋದಕ್ಕೆ ಯೂಸ್ ಮಾಡೋದು ಇದನ್ನ. ಜುಟ್ಟು ಬಂದಿದೆ ಗೈಸ್. ಅಪ್ಪು ಕಣ್ಣು ಊಷ್ಟಾಗಿದೆ. ಇರು ದೇವ್ರೆ. ಓ ಶಿಟ್. ನನ್ನ ಕಂಡ್ರೆ ಇಷ್ಟ ತಾನೆ ಇಲ್ಲ. ವೆಲ್ಕಮ್ ಬ್ಯಾಕ್ ಟು ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಭೇಟಿಯಾಗಿದ್ದೆ. ಗುಡ್ ಮಾರ್ನಿಂಗ್. ನೋಡಿ ಆನವ್ದು ಮೀಸೆ ಮಾರ್ನಿಂಗ್ ಮಾರ್ನಿಂಗ್. ಅಯ್ಯೋಯ್ಯೋ ಅಯ್ಯೋಯ್ಯೋ ಮೀಸೆ ಬಿದ್ದೋಯ್ತು. ಹಾ ಅಯ್ಯಯ್ಯೋ Anav. One finger, one big finger, one finger, one big finger. ಅಯ್ಯಯ್ಯೋ ಎಣ್ಣೆ ಹಚ್ಚುತ್ತವ್ರೆ ನೋಡಯ್ಯೋ. ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲ. ಈಗ ಸಮಯ ಬಂದು 12:30 ಆಗ್ತಾ ಇದೆ. ಇನ್ನೇನು ಗೈಸ್, ನನಗಂತೂ ಆನವ್ನ ಹಿಡಿದು 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 ಬಾ ಮಗ್ನೆ ಬಾ 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 ಟಾಟಾ ಹೋಗೋಣ ಬಾ. ನಾವು ಕೊಕ್ಕ ಬರ್ತಾನೆ. ನಾನು ಎಷ್ಟೆಲ್ಲ ಅನ್ಕೊಂಡಿದ್ದೆ ಗೊತ್ತಾ, ಈ ದೆವ್ವ ಭೂತ ಅಂತೆಲ್ಲ ಎದುರಿಸ್ಬಾರ್ದು ಮಕ್ಳಿಗೆ. ಅದು ಒಳ್ಳೇದಲ್ಲ, ಅವ್ರಿಗೆ ಧೈರ್ಯ ತುಂಬಬೇಕು. ಆ ಥರ ಎಲ್ಲ ಏನೂ ಇಲ್ಲ ಅಂತ ಹೇಳ್ಬೇಕಂತ. ಈಗ ನಾನೇ ಕುಕ್ಕ ಬರ್ತೀನಿ ನೋಡು ಬಾ ಬಾ ಬಾ. ಓ ದೇವ್ರೇ. ಬಾ ಇಳಿ ಕೆಳಗೆ. ನೆನ್ನೆಯ ಡ್ಯೂಟಿ ನಂದಾಗಿತ್ತು. ಸೊ ನಾನು ಒಂದೇ 1 ಅವರ್ ಕೂಡ ಮಲಗಿಲ್ಲ. ಇವತ್ತು ಸುಬ್ಬಿ ಅವರು ಮಲಗಿದ್ರು, ನಾವು ಎದ್ದಿದ್ವಿ. ಹಾಗಾಗಿ ಇನ್ನು ಇದೇ ಫೋಸಲ್ಲಿದ್ದೀವಿ ಅಷ್ಟೇ. ಬಂದ ನೋಡಿ ಅವನು. ಬಾ ನೋಡಿ, ಮಕ್ಕಳಿರಲ್ಲ ಅವ್ವ ಮನೆ ತುಂಬ ಅಂತ ಇದಕ್ಕೆ ಹೇಳೋದು. ಇಲ್ಲಿ ನೋಡಿ ಮನೆ ನೋಡಿ ಹೆಂಗಿದೆ. ಏಯ್ ಟಾಯ್ಸ್ ಎಲ್ಲ ಐತಿ ಕಣ ನಾನು ನೀನು. ಪಪ್ಪ ನೋಡಿ, ಅವ್ರ ಅಪ್ಪನ ಹುಡುಕ್ತಾರೆ. ಅದು ಯಾಕೆ ಬಂದಿಲ್ಲ ನೋಡಿದ್ರ? ಪಾಪಚ್ಚಿ ನನ್ನ ಮಗ. ಪಪ್ಪ ಎಲ್ಲಿ ಓ ಪಪ್ಪ ಎಲ್ಲಿ? ಕರಿ ಪಪ್ಪನ. ಪ್ರತೀಕ್, ಯು ಆರ್ ಸೋ ಲಕ್ಕಿ. ನೋಡಿ ನಿಮ್ಮ ಮಗ, ನೀವು ಬಂದಿಲ್ಲ ಅಂತ ಕಾಯ್ತಾ ಇದ್ದಾನೆ, ವೆಯ್ಟ್ ಮಾಡ್ತಾ ಇದ್ದಾನೆ. ಆ ಸಂಧಿಯಿಂದನಾರ ಬಂದ್ಬಿಡ್ತೀರೇನೋ ಅಂತ ಅವನು. ಕಾರ್ ಎಲ್ಲೋಡಿ ಕಾರ್. ವಾವ್, ಆಕ್ಸಿಡೆಂಟ್ ಆಗಿ ಬೆಕ್ಕು ಸತ್ತೋಯ್ತು. ಗೈಸ್, ಇದು ಚೇರ್ ಬಗ್ಗೆ ಕೇಳ್ತಾ ಇದ್ರಿ ನೀವು. ಇದು ಬಂದು ಐಕಿಯಲ್ಲಿ ತಗೊಂಡಿದ್ದು. ಇಟ್ ಈಸ್ ಗಿಫ್ಟೆಡ್ ಬೈ ಪ್ರತೀಕ್ಸ್ ಮಾಮ್. ಬಟ್ಟೆ ಥರ ಇದನ್ನು ತೆಗೆದು ವಾಶ್ ಕೂಡ ಮಾಡಿಬಿಡ್ಬೋದು. ತುಂಬ ಚೆನ್ನಾಗಿದೆ. ನಾವು ಗೊತ್ತಲ್ಲ, ಕಾಲ್ ಮೇಲೆ ಕಾಲು ಹಾಕ್ಕೊಂಡು ರಾಜನ್ ಥರ ಯೂಸ್ ಮಾಡ್ತಾನೆ. ಹಾ ಅಮೇಯಾಗೆ ನೈಲ್ ಟ್ರಿಮ್ ಮಾಡಬೇಕು. ಸೊ ಇವಾಗ ಇದನ್ನು ಯೂಸ್ ಮಾಡಿ ಟ್ರಿಮ್ ಮಾಡ್ತೀವಿ. ಆ್ಯಕ್ಚುಲಿ ನಿಮಗೆ ಈ ಕಾಂಬೋ ಬಾಕ್ಸಸ್ ಗಿಫ್ಟೆಲ್ಲ ಕೊಡ್ತಾರಲ್ಲ, ಅದರಲ್ಲಿ ಸಿಗುತ್ತೆ. ಆ್ಯಂಡ್ ಸಪ್ರೇಟಾಗೂ ಸಿಗುತ್ತೆ ಅಂತ ಅಂದ್ಕೊತೀನಿ. ಲೆಟ್ ಮೀ ಚೆಕ್. ಬಟ್ ಇವಾಗ ಇದರಲ್ಲಿ ನೇಲ್ ಕಟ್ ಮಾಡೋದು.
ಇದು ಈಗಷ್ಟೇ ಹುಟ್ಟಿರುತ್ತಲ್ಲ ಬೇಬಿ, ಅದನ್ನು ಮಾಡೋದಕ್ಕೆ ಯೂಸ್ ಮಾಡೋದು ಇದನ್ನು. ಈ ನೇಲ್ ಕಟರ್ ಥರ ಇರುತ್ತೆ ಗೊತ್ತಾ, ಅದನ್ನು ಯೂಸ್ ಮಾಡಬೇಡಿ, ಇದರಲ್ಲಿ ಯೂಸ್ ಮಾಡಿ. ನೋಡಿ ಹೆಂಗೆ ಕಟ್ ಆಗುತ್ತೆ, ತೋರ್ಸಮ್ಮ. ಅಷ್ಟೇ, ನೋಡಿದ್ರಾ? ಸಿ ಹೌ ಈಸಿ. ಅಂದರೆ ತುಂಬ ತೆಳು ಇರುತ್ತಲ್ಲ ಮುಗಿದು, ಅದಕ್ಕೆ ಇದು ಕತ್ರಿ ಯೂಸ್ ಮಾಡ್ತು. ಇವನು ರಾತ್ರಿ ಮಲಗಲ್ಲ, ಬೆಳಗ್ಗೆ ಮಲ್ಕೊತಾನೆ. ಒಂದು ಸೆಕೆಂಡ್ ಹಂಗೆ ಫೋನ್ ಬಿದ್ದೋಗ್ತಿತ್ತು. ಏನಿದು? ಹಾಂ, ಘಾಟಿಗೆ ವಾಯ್ಸ್ ಬರ್ತಲ್ವಾ? ತೋರಿಸಿ ತೋರಿಸಿ. ಓ, ಹಿಂಗೂ ಫ್ರೈ ಮಾಡ್ಬೋದು ಅಂತ ಗೊತ್ತಿರಲಿಲ್ಲ ಕಣವು. ಮತ್ತಿ ಮೀನ್ ಫ್ರೈ, ಇಟ್ ಇಸ್ ವೆರಿ ಗುಡ್, ಐ ಲೈಕ್ ಇಟ್. ಗೈಸ್, ನನಗೆ ಫಿಶ್ ತಿನ್ನೋಕ್ಕೆ ಬರ್ತಾ ಇರಲಿಲ್ಲ. ಫಿಶ್ ಅಂದ್ರೂ ಇಷ್ಟ ಆಗ್ತಿರ್ಲಿಲ್ಲ, ಯಾಕಂದರೆ ಮನೇಲಿ ಅವಾಗ ತೀರಾ ಕಡಿಮೆ ಫಿಶ್ ಮಾಡ್ತಿದ್ದಿದ್ದೆ, ಕಡಿಮೆ. ಸೊ ನಾನು ಫಿಶ್ ತಿನ್ನೋದು ಸ್ಟಾರ್ಟ್ ಮಾಡಿದ್ದೆ ಪ್ರತೀಕ್ ಅವ್ರು ಬಂದಮೇಲೆ. ಅದು ಮತ್ತಿ ಫಿಶ್ ಅಂತೂ ಫುಲ್ ಬಿಡಿಸ್ಕೊಂಡು ತಿನ್ನೋಷ್ಟೊತ್ತಿಗೆ ಫುಲ್ ಟಯರ್ಡೇ ಆಗಿಬಿಡ್ತಿದ್ದೆ. ಆಮೇಲೆ ಹೇಳ್ಕೊಟ್ರು ಅದನ್ನು ಹೆಂಗೆ ತಿನ್ನಬೇಕು ಅಂತ. ಈಗ ಚೆನ್ನಾಗಿ ತಿಂತೀನಿ. ಆವಾಗ ನಮ್ಮ ಮನೇಲಿ ಬರೀ ಚಿಕನ್ ಮಟನ್ ಅಷ್ಟೇ ಮಾಡ್ತಾಯಿದ್ರು, ತುಂಬ ಕಡಿಮೆ, ತೀರಾ ಕಡಿಮೆ. ಅಮ್ಮ, ಏನಕ್ಕಮ್ಮ ಅವಾಗ ಫಿಶ್ ಮಾಡ್ತಾ ಇರಲಿಲ್ಲ ನೀನು? ಅಯ್ಯೋ, ಅದು ಸ್ಮೆಲ್ಲು ಅಪ್ಪುಗೆ ಆಗ್ತಾ ಇರಲಿಲ್ಲ. ಸ್ಮೆಲ್ ನೋಡಿದ್ರೆ ಅವ್ನು ವಾಮಿಟ್ ಮಾಡೋನು. ಆಮೇಲೆ ಎಲ್ಲ ತುಂಬ ಸ್ಮೆಲ್ ಬರೋದಲ್ವಾ, ಸ್ಮೆಲ್ ನಮ್ಗೆ ಆಗ್ತಾ ಇರಲಿಲ್ಲ. ಅದು 2-3 ದಿವಸ ಹೋಗ್ತಾನೆ ಇರಲಿಲ್ವಲ್ಲ, ಅದಕ್ಕೆ ಅವಾಯ್ಡ್ ಮಾಡ್ತಾ ಇದ್ದ. ಆಚೆಗಳೆಲ್ಲ ತಂದು ತಿಂತಾ ಇದ್ದು, ಅವಾಯ್ಡ್ ಮಾಡ್ತಾ ಇದ್ದ, ಮನೇಲಿ ಮಾಡ್ತಾ ಇರಲಿಲ್ಲ. ಬಟ್ ನಮಗೆ ಅದೇ ಈ ಥರ ಫೋರ್ಸ್ ಮಾಡಿ ಫಿಶ್ಶು ತಿನ್ನಲೇಬೇಕು, ಚುರುಕಾಗ್ತಾರೆ ಅದೆಲ್ಲ ಹೇಳ್ತಾರಲ್ವ, ಹಂಗೆಲ್ಲ ಮಾಡಿಲ್ಲ. ಅದಕ್ಕೆ ಚುರುಕಾಗಿಲ್ಲ ನಾವು, ಅಲ್ವಾ ಮಮ್ಮಿ? ಫಿಶ್ ತಿಂದರೆ ಚುರುಕಾಗ್ತಾರೆ ಅಂತಾರಲ್ವಾ, ಅದೆಲ್ಲ ನೀವು ಮಾಡಿಲ್ಲ, ಅದಕ್ಕೇ ನಾವು ಚುರುಕಾಗಿಲ್ಲ. ಫಿಶ್ ತಿಂದ್ಬಿಟ್ಟಿದ್ರೆ ಇನ್ನೆಷ್ಟು ಚುರುಕಾಗಿರ್ತಾ ಇದ್ವಿ. ಈಗಿರೋದೇ ಸಾಕು ಬಿಡಮ್ಮ. ಈಗಿರೋದೇ ತಡ್ಕೊಳಕ್ಕಾಗ್ತಾ ಇಲ್ಲ ಅಂತ್ಯ. ಅನ್ನ ಮತ್ತು ದಾಲ್ ಜೊತೆಗೆ ಮತ್ತಿ ಫಿಶ್, ವಾವ್, ವಾಟ್ ಎ ಕಾಂಬಿನೇಷನ್. ಗೈಸ್, ಇಲ್ಲಿ ನೋಡಿ, ಜುಟ್ಟು ಬಂದಿದೆ, ಜುಟ್ಟು ಬಂದಿದೆ. ಗೈಸ್, ನಾನು ನಮ್ಮಮ್ಮ ಹೇರ್ ಆಯಿಲ್ ರೆಸಿಪಿನ ರಿವೀಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಹೌ ಎಕ್ಸೈಟೆಡ್ ಆರ್ ಯು? ನಿಮಗೆ ರೆಸಿಪಿ ಬೇಕು ಅಂತಂದರೆ, ಅದನ್ನ ರೆಸಿಪಿ ಅಂತಾರ ಗೊತ್ತಿಲ್ಲ, ಅದೇ ವಾಟ್ ನಿಮ್ಗೆ ಅರ್ಥ ಆಯ್ತಲ್ವಾ? ಸೊ ನೀವು ಅದನ್ನು ಕಮೆಂಟ್ ಮಾಡಿ. ಸೊ ಜಾಸ್ತಿ ಕಮೆಂಟ್ಸ್ ಬಂದರೆ ಅದರ ರಿಲೇಟೆಡ್ ನಾಳೆ ವ್ಲಾಗ್ನಲ್ಲಿ ಹೇರ್ ಗ್ರೋ ಆಗೋದಕ್ಕೆ ಆಯಿಲ್ ಹೆಂಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಓಕೆನಾ? ಪ್ರಭಾವತಿ, ಪ್ರಭಾವತಿ. ಗೈಸ್, ಅಪ್ಪು ಕಣ್ಣು ಊಷ್ಟಾಗಿದೆ. ಇರು. ದೇವ್ರೆ, ಓ ಶಿಟ್, ಅಪ್ಪು ಅದನ್ನು ಬೆಂಟ್ಕೊಂಡೆ ಅರ್ಧ ಮೈನೋ ಮಾಡ್ಕೊಂಡಿದ್ಯಾ ಕಣೋ ನೀನು. ಕಣ್ಣೇನಮ್ಮ ಹಂಗಾಗಿದ್ಯಲ್ಲಮ್ಮ. ಅದನ್ನೇ ಚಾಕು ತೋರ್ಸೋಣ ಬಾರೋ ಅಂತಂದ್ರೆ ಏನೋ ಇವ್ ನೋಡ್ದಂಗೆ ಆಡ್ತಾನೆ. ಓವರ್ ಆಕ್ಟಿಂಗ್ ಕುಮುದಿನಿ ಥರ ಆಡ್ತಾನೆ. ಏನು ಗೊತ್ತಾ, ನಾನು ಏನು ಮಾಡಿದೆ ಗೊತ್ತಾ, ಅಲ್ಲಿ ಆಫೀಸ್ ಹೋಗಿದ್ನಲ್ಲ, ಹಂಗೆ ಪ್ರೀತ್ ರಾಜ್ಕುಮಾರ್, ನಮ್ಮ ಬಾಸ್ ಡಾಕ್ಟರ್ ಪ್ರೀತ್ ರಾಜ್ಕುಮಾರ್ ಸರ್ ಒಂದು ಸಮಾಧಿಗೂ ಬಂದೆ. ಚೆನ್ನಾಗಿತ್ತು ಗೊತ್ತಾ ಮಮ್ಮಿ, ಪಾಸಿಟಿವ್ ವೈಬ್ ತಗೊಂಬಂದ. ಎಸ್ ಮಮ್ಮಿ. ದೇವ್ರೆ, ಇಲ್ಲೋಡಿ, ಲಕ ಹೆಂಗಾನ ಹೆಂಗೆ ಹೇಳು.
ಗಾಯ್ಸ್ ಆನವ್ ನೋಡಿ ಬಟ್ಟೆ ಮಡಿಸ್ತಾ ಇದ್ದಾನೆ. ಏನು ಕೆಲಸ ಮಾಡ್ತಾನಪ್ಪ ಆನವು ನೋಡಿ. ಹಳೆ ಸಾಂಗ್ ಕೇಳ್ಕೊಂಡು ಬಟ್ಟೆ ಮಡಿಸ್ತವನ ಆನವು. ಎದ್ದ ಮಡ್ಚು ಆನವ್, ಮಡ್ಚು ಬಟ್ಟೆ. ಕರೆದ್ಬಿಟ್ಟಲ್ಲ, ಬಂದ್ಬಿಟ್ಟ ರಾಜ. ಆನ ನನ್ನಮ್ಮ, ಶಾಮಿ ನನ್ನಮ್ಮ. ಟುಡುಡುಡು ಟುಡುಡುಡು. ಯೋ 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 ಅದೆಲ್ಲ ಎಳಿಬೇಡ್ದ ನಾವು. ನೋ 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 ನೋ. ಅದನ್ನ ಆ ಕಡೆ ಹಾಕ್ಬಿಡಮ್ಮ, ಬ್ಲೂ ಕಲರ್ದು. ಅದನ್ನ ಎತ್ಕೊಬಂದು ಇಲ್ಲ ಹಾಕ್ದ. ಇವತ್ತು ಸಿಕ್ಕಾಪಟ್ಟೆ ರೆಸ್ಟ್ಲೆಸ್ ಫೀಲ್ ಆಗ್ತದೆ. ಆ್ಯಂಡ್ ಇವತ್ತು ನಮ್ಮಮ್ಮ ಫುಲ್ಲು ಅಮೇಯದು ವಾರ್ಡ್ರೋಬ್ ಕ್ಲೀನ್ ಮಾಡಿದ್ರು. ಏನೇನು ಗಿಫ್ಟ್ಗಳು ಬಟ್ಟೆಗಳೆಲ್ಲ ಬಂದಿದೆ ಅದನ್ನೆಲ್ಲ ಫುಲ್ಲು ಹಾಕೋಣ ಅಂತ. ನ್ಯೂ ಬಾರ್ನ್ಗೆ ಏನೇನು ತಂದಿದ್ವಿ ಅದೆಲ್ಲ ಆಲ್ರೆಡಿ ಅವಳಿಗೆ ಆಗ್ತಾಯಿಲ್ಲ. ಹಾಗಾಗಿ ಕ್ಲೀನಿಂಗು, ಬಟ್ಟೆ ಕ್ಲೀನಿಂಗು, ಮಡ್ಚಿಂಗ್ ಪ್ರೋಸೆಸ್ ನಡೀತಾ ಇದೆ. ನನಗೆ ಹೆಂಗೆ ಫೀಲ್ ಆಗ್ತಿದೆ ಅಂತಂದರೆ, ನೆನ್ನೆ ರಾತ್ರಿ ನಿದ್ರೆ ಮಾಡಿಲ್ದಿರೋದಕ್ಕೆ ಫುಲ್ಲು ಬಾಡಿ ಎಲ್ಲ ಡ್ರೈನ್ ಆಗಿ ತಲೆ ಎಲ್ಲ ಸುತ್ತಾ ಇದೆ. ನೀವು ಏನಾರ ನಿದ್ರೆ ಮಾಡಿಲ್ಲ ಅಂತಂದರೆ ಯಾವತ್ತಾರ ಒಂದಿನ ನಿಮಗೂ ಫೀಲ್ ಆಗಿರುತ್ತೆ. ಆ್ಯಂಡ್ ಮಧ್ಯದಲ್ಲಿ ಏನಾರ ಒಂದು 2-3 hours ನಿದ್ರೆ ಮಾಡಿದರೆ ಅದೇನು ಅಷ್ಟು ಅನಿಸಲ್ಲ. ಬಟ್ ನಾನು 1 hour ನಿದ್ರೆ ಮಾಡಿಲ್ಲ. ಇವತ್ತೇನಾಗುತ್ತೆ ಕಾದು ನೋಡೋಣ. ಆ್ಯಂಡ್ ಪ್ರತೀಕ್ ಅವ್ರು ಇವತ್ತು ಬಂದಿಲ್ಲ. ಮೊನ್ನೆ ಆ್ಯಕ್ಚುಲಿ ಪ್ರತೀಕ್ ಅವ್ರು ನಿದ್ರೆ ಮಾಡಿಲ್ಲ. ಇವತ್ತೇನೋ ಅವ್ರಿಗೆ ಫುಲ್ ಹುಷಾರಿಲ್ಲ ಒಂಥರ ಏನೋ. ಸೊ ಪ್ರತೀಕ್ ಬಂದಿಲ್ಲ, ಅಲ್ಲೇ ಇದ್ದಾರೆ. ಬಹುಶಃ ನಾಳೆ ಬರ್ಬೋದು. ಆ್ಯಂಡ್ ಫುಲ್ ಬ್ಯಾಲೆನ್ಸ್ಡ್ ಕೆಲಸ ಎಲ್ಲ. ಆಗಲೇ ಈಗ ಸಮಯ ಬಂದು 7 ಗಂಟೆ ಆಗಿಬಿಟ್ಟಿದೆ. ಈ ಬಾಣಂತನದಲ್ಲಿ ಸಮಯ ಹೇಗೆ ಹೋಗ್ತಿದೆ ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ಯಾವುದು ರಾತ್ರಿ, ಯಾವುದು ಬೆಳಗ್ಗೆ, ಜೀವನದಲ್ಲಿ ಏನು ನಡೀತಾ ಇದೆ ಗಾಯ್ಸ್. ನನ್ನ ಜೊತೆ ನಮ್ಮಮ್ಮನೂ ಯಾವುದು ಬೆಳಗ್ಗೆ, ಯಾವುದು ರಾತ್ರಿ, ಯಾರು ಇವರೆಲ್ಲ ಅಂತ ಬೇರೆ ಕೇಳ್ತಾ ಇದ್ದಾರೆ. ಎಲ್ಲ ಮರ್ತೋಗ್ತಾ ಇದೆ ಅಲ್ವಾ. ಮಕ್ಕಳು ದೊಡ್ಡವರಾಗೋ ವರ್ಷಕ್ಕೆ ಟಫೆಸ್ಟ್ ಜಾಬ್, ದ ಬೆಸ್ಟೆಸ್ಟ್ ಜಾಬ್, ದ ಗ್ರೇಟೆಸ್ಟ್ ಜಾಬ್ ಏನು ಗೊತ್ತಾ? ಮಾಮ್ ಮಾಡೋ ಜಾಬ್, ಟೇಕಿಂಗ್ ಕೇರ್ ಆಫ್ ಕಿಡ್ಸ್ ಅಲ್ವಾ ಅಮ್ಮ? ಅದು ಟಫು ಹೌದು, ಕಷ್ಟನೂ ಹೌದು, ಸುಖನೂ ಹೌದು. ಅಷ್ಟು ಕೆಲಸ ಬೇಕಾದ್ರೂ ಮಾಡ್ಬಿಡ್ಬೋದು. ಮಕ್ಕಳು ನೋಡ್ಕೊಳಕ್ಕೆ ಏನಮ್ಮ? ಮನೆ ಕೆಲಸ ಎಷ್ಟು ಬೇಕಾದ್ರೂ ಮಾಡ್ಬೋದು. ಆದರೆ ಮಕ್ಕಳು ನಮ್ಮಮ್ಮ ಅಮೇಯಾಗಿ ತಂದಿದ್ದು ಅವಳು ಬರ್ಡೇಗೆ. ತೋರ್ಸಮ್ಮ ಹೇಗಿದೆ. ನಾನು ತಂದಿದ್ದು ಅದನ್ನೇ ಕೇಳಿ ನಾನು, ಗೋಲ್ಡನ್ ಕಲರ್ ಯಾರು ತಂದಿದ್ದು ಅಂತ. ಇದಾ ಯಾರೋ ಗಿಫ್ಟ್ ಹಾಕಿದ್ರು. ತೋರ್ಸೋದನ್ನು ಹೋಗ್ಲಿ, ಚೆನ್ನಾಗಿದೆ. ಅದು ಅವಳೊಂದು ಸ್ವಲ್ಪ ದೊಡ್ಡೊಳಾದ್ಮೇಲೆ ಹಾಕೋದು ಚೆನ್ನಾಗಿ. ಈಗಾಗಲ್ವಾ ಇದು? ಈಗ ಆಗುತ್ತೆ ಅವಳಿಗೆ. ಅಲ್ಲಿ ಹೋಗ್ಬಿಟ್ಟು ಎದ್ದೋಗ್ಬಿಟ್ಟು ಕತ್ತಿ ತಗೊಬಂದು ಕೊಡ್ತೀಯಾ? ಪುಣ್ಯ ಬರ್ತದೆ ನಿಮಗೆ. ಹಾಂ ನಾನು ನೋಡ್ಬಿಟ್ಟು ಹಂಗೆ ನೋಡಿದ್ರೆ ಯಾವುದೋ ಒಂದು ಸೊಳ್ಳೆ ಸೇರ್ಕೊಂಡ್ಬಿಟ್ಟಿದೆ. ಹಾಂ, ಇದೊಂದು ಎತ್ಕೊಂಡ್ಬಿಡ್ತಾನೆ. ಛೀ, ಬಟ್ಟೆ ಮಡ್ಚು ಮಗನೇ. ಸೊ ರಾತ್ರಿಗೆ ಬ್ಯಾಲೆನ್ಸ್ಡ್ ನಡೀತಾ ಇದೆ. ಕತ್ರಿ ನೋಡಿ, ಚಲ್ಲಿರೋದು ನೀರು. ಅಮ್ಮ ಹಠ ಮಾಡಬೇಡ, ವಿಡಿಯೋ ಮಾಡ್ತಾ ಇದ್ದೀನಿ ನೀರು. ಕೊಟ್ಟನು ನಮ್ಮ ಶಿವನು, ಹೆಣ್ಣಿಗೆಂದು ಅಂದ ಕೊಟ್ಟ ಗಂಡಿನಲ್ಲಿ ಆಸೆ ಇಟ್ಟನು. ಕಾಣದಂತೆ ಶಿವ ಕಾಣದ ಕೈಲಾಸ ಸೇರಿಕೊಂಡನು. ಶಿವ ಕಣ್ಣುಗಳ ಕಟ್ಟಿಬಿಟ್ಟನು. ಇದು ಹೇಳಿ ಕಾಣದಂತೆ. ವಾವ್, ಸಕ್ಕದಾಗಿದೆ ಗಾಯ್ಸ್. ಅವನ್ನ ಡಿಸ್ಟ್ರ್ಯಾಕ್ಟ್ ಮಾಡೋ ಅಷ್ಟೊತ್ತಿಗೆ ಗಾಯ್ಸ್ ನಮಗೆ ಸುಸ್ತು ಮಾಡಿರ್ತಾನೆ. ಯಾರು ಮನೆಗೆ ಬರ್ತಾರೋ ಅವ್ರು ಹೋದ್ರೆ ಅಳ್ತಿರ್ತಾನೆ ಹಿಂಗೆ. ಈ
ಈಶು ಪುಟ್ಟ, ಈಶು ಬಂಗಾರಿ, ಈಶಾ ಇಲ್ಲಿ ಓಡಿ ಬಾ ಅಮ್ಮ ಹತ್ರ. ಈಶಾ, ಈಶಾ ಎಲ್ಲಿ? ಈಶು ಪುಟ್ಟ ಎಲ್ಲಿಗೋಗಿತ್ತು ಅಮ್ಮ ನನ್ನಮ್ಮ? ಗೈಸ್, ನಿತಿನ್ ಅವರು ಸಮಯ 12 ಕರೆಕ್ಟಾಗಿ ಬಂದಿದ್ದಾರೆ ಗೈಸ್ ಮನೆಗೆ. ಅಷ್ಟು ಒಳ್ಳೆ ಬುದ್ಧಿ. ಅಮ್ಮ ಇದೇನಿದೆ ಗೊತ್ತಾ, ಇದನ್ನ ಹಾಕೊಂಬೇಡ್ದಮ್ಮ ಜಾಸ್ತಿ. ಹೌದಾ? ಒಂದು ಸ್ವಲ್ಪ ಹೊತ್ತು ಹಾಕ್ಬಿಟ್ಟು ಆಫ್ ಮಾಡಿ. ಸದ್ಯಕ್ಕೆ ಬೇರೆ ದಾರಿ ಇಲ್ಲ. 2 ಸೊಳ್ಳೆ ತಪ್ಪು ನನಗೆ ಕಚ್ತಾ ಐತೆ. ಕೆರ್ಕೊಂತಾ ಇರು, ಪರ್ಚ್ಕೊಂತಾ ಇರು. Mom, we're just speaking in English and she suddenly came. Oh my God. Right now, so you can speak in Kannada. Oh. Just tell me what you want me to. ಓ, ನೀವು ಇಂಗ್ಲೀಷ್ ಅವರಾ? ನಾವು ಕನ್ನಡದವರು. Dude, I was born and brought up in Britain, so I have this accent. Can't help it. ಏನು? I can't help it, dude. Can't My God, help it. this. This But what you this? know, you had a English, right? You had a English. Huh? You studied English. That was your first language, right? If I'm not wrong. ಏಯ್, ಇವಾಗ ಬಂದೇವಿ ಆ ಕಡೆಗೆ. ನಾನು ಕನ್ನಡದ ಕಂದ. ಕನ್ನಡ ರೋಮಾಂಚನವೇ. ಗೈಸ್, 12 ಬಂದಿದ್ದಾನೆ. ಆ್ಯಕ್ಚುಲಿ ಕಾರ್ ರಿಪೇರಿ, ಕಾರ್ನ ಎಲ್ಲೋ ನಿಲ್ಲಿಸ್ಬಿಟ್ಟು ಬಂದಿದ್ದು ಸುಮಾರು 3 ವಾರಗಳ ಕಾಲ. 3 ವಾರ ಅಲ್ಲ ಕಣೆ, 1 ತಿಂಗಳು. ಹೇಳು, ಎಕ್ಸ್ಟ್ರಾ ಹೇಳು. 1 ತಿಂಗಳು ಅಲ್ಲೇ ನಿಂತಿತ್ತು. ಅವ್ರಿಗೆ ಸಮಯನೇ ಆಗಿರಲಿಲ್ಲ. ಆದರೆ ಅವ್ರಿಗೆ ಸಮಯ ಕ್ರಿಕೆಟ್ ಆಡೋದಕ್ಕೆ, ಫುಟ್ಬಾಲ್ ಆಡೋದಕ್ಕೆ, ಫ್ರೆಂಡ್ ಬರ್ಡೇ ಪಾರ್ಟಿಗೆ ಹೋಗೋದಕ್ಕೆಲ್ಲ ಆಗುತ್ತೆ. ಮತ್ತೆ ಗರ್ಲ್ಫ್ರೆಂಡ್ನ ಆಚೆ ಕರ್ಕೊಂಡು ಹೋಗೋದಕ್ಕೆ. ಅವನಿಗೆ ಗರ್ಲ್ಫ್ರೆಂಡ್ ಇಲ್ಲ ಗೈಸ್. ಅವನು ಮೇಂಟೈನ್ ಮಾಡೋಕ್ಕಾಗಲ್ಲ. ಇರೋ ಗರ್ಲ್ಫ್ರೆಂಡು ಪಾಪ ಅದೆಲ್ಲ ಬೇಡ ಬಿಡಿ. ಈಗೊಂದು ಹಾಡಾಡು. ಈ ಪಾಪಿ ದುನಿಯಾ. ಬಾಯ್ ಹೇಳ್ತೀನಿ. ಸೀತೆ ನೆನಪಿಸ್ಕೊ, ಆಮೇಲೆ ಬರ್ತೀನಿ. ಸೀತೆ ಹೆಂಗ್ ನೋಡ್ಕೊಂಡೆ, ಆದ್ರೆ ವಿಧಿಯಾಟ ರಾಧೆ ಹತ್ರ ಮಾಡ್ಬಿಡ್ತು. ಈಗ ಹೇಳು ಅಂತ. ಏನದು ಹೇಳಿ. ಸೀತೆ ಅಂತ ಹುಡುಗಿ ಕೊಟ್ಟು, ಆದ್ರೆ ವಿಧಿಯಾಟ ನನ್ನನ್ನ ಅವಳನ್ನ ರಾಧೆಯಾಗಿ ಮಾಡ್ಬಿಡ್ತು. ಅವಳನ್ನ ಬಿಡೋ ಥರ ಆಗೋಯ್ತು ಅಂತನಾ? ಅರ್ಥ ಆಗಲ್ಲ ಬಿಡು, ನಮ್ಮ ಜನ ಕಲ್ತ. ಓಕೆ ಗೈಸ್, ನನಗೆ ಅಷ್ಟೊಂದೆಲ್ಲ ನಾನು ಅದೆಲ್ಲ ಅದು ಅದೆಲ್ಲ ಫೀಲು ಏನಕ್ಕೆ ಲವ್ ಮಾಡಿರ್ಬೋದು ಅವೆಲ್ಲ ಹೇಳೋಕ್ಕಾಗಲ್ಲ ಇವಾಗ. ರೈಟ್ ವೆಂಟ್ರಿಕಲ್ ಲೆಫ್ಟ್ ವೆಂಟ್ರಿಕಲ್ ಇದೆ, ಅದು ಗೊತ್ತಾಗುತ್ತೆ. ನಿನ್ನ ಹತ್ರ ಬರೀ ಲೆಫ್ಟ್ ವೆಂಟ್ರಿಕಲ್. ಓಕೆ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. FSB ವ್ಲಾಗ್ಸ್ಗೆ ಪ್ರೊಮೋ ಲಾಗ್ಸ್ ಕಂಡ್ರಿ. ಆಕ್ಟಿಂಗ್ ಮಮ್ಮಿ ಸ್ಪಾಟ್ ಪ್ಲೇಟ್ ಬಿಟ್ಟು ನನಗೆ ಇರೋ ನಿಮಿಷ. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ರೆ ಲೈಕ್ ಇರು ಹಂಗ್ ಬಿಡ. ಇನ್ನ ಕೆಳಗೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀನ್ ನಂತರ ಕಾಣಿಸ್ತಾ ಇದೀಯ ಮೌಲ್ಯ. ನಾನು ನಿನ್ನ ಅಕ್ಕನೇ. ಹೌದು, ನೀನ್ ನನ್ನ ಅಕ್ಕನೇ. ಅಕ್ಕ ನಮಸ್ಕಾರ. ಸುಮ್ಮನೆ ಕಮೆಂಟ್ ಮಾಡ್ತಾರೆ ಏನೇನೋ. ಸೊ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಅನ್ಕೊಂಡು ಮಾಡಬೇಡಿ. ಆ್ಯಕ್ಚುಲಿ ನಾನು ಅಪ್ಪು, ಜಾನ್ವಿ, ಸೃಜನ್ ಎಲ್ಲ ಒಂದು ಸಿನಿಮಾ ನೋಡ್ತಿದ್ವಿ ಅವತ್ತು. ಅದನ್ನು ಇವರೆಲ್ಲ ಇನ್ಕಂಪ್ಲೀಟ್ ಮಾಡಿಬಿಟ್ಟು ಹೋಗಿದ್ರು. ಅದನ್ನು ನಾನು ಇಡೀ ದಿನ ಪೂರ್ತಿ ನೋಡಿ ಕಂಪ್ಲೀಟ್ ಮಾಡಿದೆ. 24 ಗಂಟೆ ಫಿಲಮ್ ಅದು. ಅಂದರೆ ನಾನು ಬ್ಯುಸಿ ಇರ್ತೀನಿ. ಸೊ ಸಿನಿಮಾ ಚೆನ್ನಾಗಿತ್ತು. ಇಟ್ಸ್ ಅಬೌಟ್ ಸಿಬ್ಲಿಂಗ್ಸ್. ಸಿಬ್ಲಿಂಗ್ಸೇ ಆಗಬೇಕು ಅನ್ನೋದು ಆ ಸಿನಿಮಾದ ಅರ್ಥ. ಇವತ್ತು ನಾವು ಸಿಬ್ಲಿಂಗ್ಸ್ ನನ್ನ ಕಂಡ್ರೆ ಇಷ್ಟ ತಾನೆ? ಇಲ್ಲ, ಏ I don't. The most hatest.
ಅಕ್ಕ ನೀನೇನೇ ಅಂದರು ನೀ ನನ್ನ ಸೆಕೆಂಡ್ ದೇವರು. ಫಸ್ಟ್ ದೇವರು ಬಂದೆ ಅವಳು. ಅಮ್ಮ ಮತ್ತೆ ಅಮ್ಮ ಬಂದು ಫೋರ್ತ್. ಥರ್ಡ್ ಯಾರು? ಥರ್ಡು ಆನವ್. ಮತ್ತೆ ಅಮೇಯ ಅಮೇಯ ಅವರಿಬ್ರು 0.5. ಮಮ್ಮಿ ಮಕ್ಕ ನೋಡಲಿ. ಬಾಯ್ ಬಾಯ್ ಎಲ್ರಿಗೂ. ಗುಡ್ ನೈಟ್. ಗುಡ್ ನೈಟ್ ಹೇಳಮ್ಮ. ಗುಡ್ ನೈಟ್.